ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಇವತ್ತು ಬೆಂಗಳೂರಿಗೆ ಅಪ್ಪ ಮತ್ತು ಅಕ್ಕನ ಮಗಳು ಬರ್ತಾ ಇದ್ದಾರೆ. ಅಂದರೆ ನನ್ನ ಅಪ್ಪ ಅಕ್ಕನ ಮಗಳು ಬರ್ತಾ ಇದ್ದಾರೆ. ಸೊ ಅದಕ್ಕೇ ಇವತ್ತೊಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಒಂದು ಇವಾಗ 6:55 ಆಗಿದೆ. ಸೊ ಅವ್ರು ಬಂದು ಬಸ್ಸಿಂದ ಇಳ್ಕೊಂಡಿದ್ದಾರೆ. ಅವ್ರನ್ನ ಪಿಕಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಗುರು ಆಲ್ರೆಡಿ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಕವರ್ ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಅಪ್ಪಂಗೆ ಫೋಟೋಸ್ ತಗೊಳ್ಳೋದು ಅಂತಂದ್ರೇ ಏನು ಹೇಳ್ತೀರಾ, ಅಷ್ಟೊಂದು ಇಷ್ಟ ಆಗಲ್ಲ. ಬಿಕಾಸ್ ಸ್ವಲ್ಪ ಶೈ ನೇಚರ್ ಅಂತ ಹೇಳ್ಬೋದು. ಸೊ ಇನ್ನು ವೀಡಿಯೋ ಮಾಡ್ಕೋತೀನಿ ಅಂದರೆ ಎಷ್ಟು ಬರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಇವಾಗ ಅವ್ರು ಬರಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದೇ ನಾನು ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅವ್ರು ಬಂದಿರೋದನ್ನು. ಸೊ ಬನ್ನಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಇನ್ನಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತಿಂಡಿಗೂ ರೆಡಿ ಮಾಡಬೇಕು. ಆಮೇಲೆ ಜಸ್ಟ್ 7 ಗಂಟೆ ಅಲ್ವಾ, ಅಂದರೆ 7 ಗಂಟೆಗೆ ಇನ್ನೂ 5 ಮಿನಿಟ್ಸ್ ಇದೆ. ಆಮೇಲೆ ಅವ್ರು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ನಾನು ತಿಂಡಿನ ರೆಡಿ ಮಾಡ್ತೀನಿ. ಇನ್ನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಇವಾಗ ನೋಡೋಣ ಅವ್ರು ಯಾವ ರೀತಿಯಾಗಿ ಬರ್ತಾರೆ, ಏನೆಲ್ಲ ತರ್ತಾರೆ ಅಂತ ನಿಮಗೂ ತೋರಿಸ್ತೀನಿ. ಓಕೆನಾ? ಸೋನುಗೆ ಬ್ಯಾಗೆ ಕಾಫಿ ಟೀ ಅಂತ ಅಡಿಲ್ಲ. ಬೆಳಗ್ಗೆ ಕಾಫಿ ಟೀ ಕುಡಿದೆ ಹಸಿಗೆ ಸೊ ನಾನು ಆವಾಗಲೇ ಹೇಳಿರೋ ಹಾಗೆ ಅಪ್ಪ ಅಕ್ಕ ಮತ್ತು ಪಾಪು ಎಲ್ಲ ಬಂದರು. ಅವರು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 7 o'clock ಆಗೋಗಿತ್ತು. ಸೊ ಅದಕ್ಕೇ ನಾನು ಅವ್ರ ಹತ್ರ ಕೇಳಿದೆ, ಮಲಗ್ತೀರಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀರಾ ಅಂತ ಕೇಳಿದೆ. ಅವ್ರು ಇಲ್ಲ, ಮತ್ತೆ ರೆಸ್ಟ್ ಮಾಡಲ್ಲ, ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಬಂತು ನಮಗೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೇ ನಾನು ಏನು ಮಾಡಿದೆ, ಹಾಗಾದರೆ ತಿಂಡಿ ತಿನ್ನೋಣ ಅಂತ ಅಂದೆ. ಯಾಕೆ ಅಂತಂದರೆ ನಾರ್ಮಲಿ ನಮ್ಮ ಊರ ಕಡೆ ಎಲ್ಲ ಬೆಳಿಗ್ಗೆ 7:30 to 8 ಅಂದರೆ ತಿಂಡಿ ತಿಂದುಬಿಡ್ತಾರೆ. ಅದಕ್ಕೇ ನಾನು ತಿಂಡಿ ರೆಡಿ ಮಾಡ್ಕೊಳ್ತೀನಿ, ಹಾಗಿದ್ರೆ ತಿಂಡಿ ತಿಂದುಬಿಡೋಣ ಅಂತ ಹೇಳಿದೆ. ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ನಾರ್ಮಲಿ ನಮ್ಮ ಊರ ಕಡೆ ಎಲ್ಲ ಯಾವಾಗಲೂ ದೋಸೆನೇ ಮಾಡೋದು, ಬೇರೆ ತಿಂಡಿ ಮಾಡೋದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅವರಿಗೂ ಕೂಡ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಇಡ್ಲಿ ಮಾಡೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೇ ಇವಾಗ ಇಲ್ಲಿ ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಜೊತೆಗೆ ನಾನು ಆವತ್ತು ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೆ. ಅದರ ವೀಡಿಯೋನ ಕ್ಯಾಪ್ಚರ್ ಮಾಡಿ ಹಾಕೋದಕ್ಕೆ ನನಗೆ ಮರ್ತೇ ಹೋಗಿದೆ. ಅಂದರೆ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಅರ್ಜೆಂಟಲ್ಲಿ ಮರ್ತೋಗಿತ್ತು. ಸೊ ಇವಾಗ ನೆನಪಾಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಮ್ಮದು ತಿಂಡಿ ಎಲ್ಲ ತಿಂದಿದ್ದಾಗಿದೆ. ತಿಂಡಿ ಎಲ್ಲ ತಿಂದು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇರತ್ತಲ್ವಾ, ಹೆಂಗೆ ಬಂದ್ರಿ, ಜರ್ನಿ ಎಲ್ಲ ಹೆಂಗಿತ್ತು ಅದನ್ನೆಲ್ಲ ಕೇಳ್ತಾ ಇದ್ದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಇವಾಗ ಅಪ್ಪ ಮಲಗಿದ್ದಾರೆ. ನಿನ್ನೆ ಬಸ್ಸಲ್ಲಿ ಬರೋವಾಗ ಅವ್ರಿಗೆ ಅಷ್ಟೊಂದು ನಿದ್ದೆ ಕರೆಕ್ಟಾಗಿ ಬಂದಿಲ್ಲ ಅಂತ ಅನಿಸುತ್ತೆ. ಸೊ ಅವರು ಮಲಗಿದ್ದಾರೆ. ಇವಾಗ ನನ್ನ ಕೆಲಸ ಏನಪ್ಪ ಅಂತಂದರೆ ಅಮ್ಮ ಊರಿಂದ ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ನೋಡಬೇಕಲ್ವಾ. ಸೊ ಅದಕ್ಕೇ ಇವಾಗ ಏನೇನೆಲ್ಲ ಕಳಿಸಿದ್ದಾರೆ ಅಂತ ಹೇಳಿ ಬ್ಯಾಗನ್ನೆಲ್ಲ ಓಪನ್ ಮಾಡಿ ನೋಡಬೇಕು. ಬನ್ನಿ ನಿಮಗೂ ತೋರಿಸ್ತೀನಿ ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ. ಓಕೆನಾ? ತಿಂಡಿ ತಿಂದಿದ್ದಾದಮೇಲೆ ಇನ್ನೇನು ಕೆಲಸ ಹೇಳಿ, ಅಪ್ಪ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಅಕ್ಕ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮಾತಾಡಿದ್ವಿ. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಿ, ಓಕೆ ಇವಾಗ ಅಮ್ಮ ಏನೇನು ಊರಿಂದ ಕೊಟ್ಟು ಕಳಿಸಿದ್ದಾರೆ ಅಂತ ನೋಡೋಣ ಅಂತ. ಅದರ ಜೊತೆಗೆ ಅಕ್ಕ ಕೂಡ ಸ್ವಲ್ಪ ಐಟಮ್ಸನ್ನು ತೊಗೊಂಡು ಬಂದಿದ್ಲು. ಅಮ್ಮ ಊರಿಂದ ಕೊಟ್ಟು ಕಳಿಸೋದು ಅಂತಂದರೆ ನಾರ್ಮಲ್ಲಾಗಿ ಇವಾಗ ಮನೇಲಿ ಏನು ಬೆಳೆದಿರ್ತಾರಲ್ವ, ಬಾಳೆಕಾಯಿ ಆಗಿರ್ಬೋದು ಅಥವಾ ಸೌತೆಕಾಯಿ, ಹಾಗಲಕಾಯಿ, ಅಥವಾ ಅಮ್ಮ ಏನಾದರೂ ಸ್ಪೆಷಲಾಗಿ ತಿಂಡಿನ ಮಾಡಿ ಕೊಟ್ಟು ಕಳಿಸಿರ್ತಾರೆ. ಸೊ ಅದನ್ನೆಲ್ಲ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಇವಾಗ ಅಕ್ಕ ಬರ್ತಾ ಶೇವ್ ಅಂತ ಏನು ಹೇಳ್ತಾರಲ್ವ, ಅದನ್ನು ಮಾಡ್ಕೊಂಡು ಬಂದಿದ್ಲು ಮನೆಯಿಂದ ಫ್ರೆಶ್ ಆಗಿ. ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಅಷ್ಟೊಂದು ತಿಂದಿಲ್ಲ. ಬಟ್ ಅಂದ್ರೂ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಆದರೂ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ತಿಂತಾಯಿದ್ದೆ. ನನಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟೆ, ನೀನು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀಯಾ, ನಾನು ತಿನ್ನಬಾರ್ದು ಅಂತ ಹೇಳಿ ಅಂತ ನಾನು ರೇಗಿಸ್ತಾ ಇದ್ದೆ ಅಕ್ಕಂಗೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಮ್ಮ ನನಗೋಸ್ಕರ ಅಂತ, ನನಗೆ ಮತ್ತು ಗುರುಗೋಸ್ಕರ ಅಂತ ಹೇಳಿಬಿಟ್ಟು ಹೋಳಿಗೆನ ಮಾಡಿ ಕಳಿಸಿದ್ರು. ತುಂಬಾ ರುಚಿಯಾಗಿತ್ತು. ಸೊ ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ನನಗೆ ಆಸೆ ಆಗ್ತಾಯಿದೆ. ಅದ್ರ ಜೊತೆಗೆ ಅಕ್ಕ ಮಾಡ್ಕೊಂಡು ಬಂದಿರೋವಂತಹ ಶೇವು ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ತರಕಾರಿಗಳನ್ನು ಕೊಟ್ಟು ಕಳಿಸಿದ್ರು. ಇದು ಎಲ್ಲ ಮನೇಲೇ ಆಗಿರೋವಂಥದ್ದು. ಇದಕ್ಕೆ ನಾವು ಬೇರೆ ಹಲಸಿನಕಾಯಿ ಅಂತ ಹೇಳ್ತೀವಿ. ನಿಮಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ.
ಇದರಿಂದ ಏನು ಹೇಳ್ತೀರಾ, ಫ್ರೈ ಆಗಿರ್ಬೋದು ಅಥವಾ ಸಾಂಬಾರೆಲ್ಲ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಮನೇಲಿ ಆಗಿಲ್ಲ ಅಂತಂದ್ರೂ ಕೂಡ ನಾನು ಶಾಪ್ಗೆ ಹೋಗಿ ತೊಗೊಂಡು ಬರ್ತೀನಿ ಊರಲ್ಲಿದ್ದರೆ. ಅದರ ಜೊತೆಗೆ ಸ್ವಲ್ಪ ಶುಂಠಿನ ಕೊಟ್ಟು ಕಳಿಸಿದ್ರು. ಮತ್ತು ಮನೆಯಲ್ಲಿ ಆಗಿರುವಂತಹ ಫ್ರೆಶ್ ಸೌತೆಕಾಯಿ, ಅಂದರೆ ಎಳೆ ಸೌತೆಕಾಯಿ ಆಗಿರುತ್ತಲ್ವ, ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಅದರ ಜೊತೆಗೆ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು, ಪತ್ರೊಡೆಯನ್ನು ಮಾಡಿ ಕಳಿಸಿದ್ರು. ಎಷ್ಟು ರುಚಿಯಾಗಿತ್ತು ಅಂತ ಅಂದರೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ರೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ಅದ್ರ ಜೊತೆಗೆ ಕೆಸುವಿನ ಎಲೆ, ಈ ಪತ್ರೊಡೆಯನ್ನು ಏನು ಮಾಡ್ತೀವಲ್ವ ಅದರ ಎಲೆಯನ್ನು ಕೂಡ ಕೊಟ್ಟು ಕಳಿಸಿದ್ರು. ನಾನು ಏನಾದರೂ ಮಾಡ್ಕೊಳ್ಳೋ ಆಗಿದ್ದರೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಐಟಮ್ಸ್ ಅಮ್ಮ ನನಗೋಸ್ಕರ ಅಂತ ಕೊಟ್ಟು ಕಳಿಸಿದ್ದು. ಇದ್ರ ಜೊತೆಗೆ ಬಾಳೆಕಾಯಿ ಎಲ್ಲ ಇತ್ತು, ಅದೆಲ್ಲ ಬೇರೆ ಕಡೆ ಇದೆಯೋ ಅಥವಾ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆಯೋ ಗೊತ್ತಿಲ್ಲ. ಸೊ ಅದಾದಮೇಲೆ ಇಲ್ಲಿ ನಾವು ಇವಾಗ ಮಧ್ಯಾಹ್ನದ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಅಮ್ಮ ಏನು ತರಕಾರಿನ ಕೊಟ್ಟು ಕಳಿಸಿದ್ರು ಅಲ್ವಾ, ಅದನ್ನೆಲ್ಲ ಮತ್ತೆ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಹಾಳು ಮಾಡೋದು ಬೇಡ, ಫ್ರೆಶ್ ಆಗಿರುವಾಗಲೇ ಏನಾದರೂ ಬಿಡೋಣ ಅಂತ ನಾನು ಅಕ್ಕ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಇವತ್ತು ನಾವಿಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಹಾಗಲಕಾಯ್ದು ಪಲ್ಯನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಆವತ್ತು ಕರೆಂಟ್ ಬೇರೆ ಇರಲಿಲ್ಲ, ಬೆಳಿಗ್ಗೆಯಿಂದ ಈವ್ನಿಂಗ್ ತನಕ ಕರೆಂಟ್ ತೆಗೆದುಬಿಟ್ಟಿದ್ರು. ನಾನು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಇದ್ರ ಜೊತೆಗೆ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮಾತಾಡ್ತಾ ನಾನು ಅಕ್ಕನ ಹತ್ರ ಹೇಳ್ತಾ ಇದ್ದೀನಿ, ನಾರ್ಮಲಿ ಯಾವಾಗೂ ಮನೇಲಿ ನೀನೇ ಅಡುಗೆ ಮಾಡ್ತಾ ಇರ್ತೀಯಲ್ವಾ, ಸೊ ಇವತ್ತು ನಾನು ನಿನಗೆ ಅಡುಗೆ ಮಾಡ್ಕೊಡ್ತೀನಿ, ನೀನು ಆರಾಮಾಗಿ ಊಟ ಮಾಡು ಅಂತ ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ಇಲ್ಲಿ ನಾನು ಹಾಗಲಕಾಯಿನ ಹೆಚ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು. ಆದ್ರೂ ಅಕ್ಕ ಇಲ್ಲಿ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಹಾಗಲಕಾಯಿಲಿರುವಂಥ ಬೀಜಗಳನ್ನೆಲ್ಲ ತೆಕ್ಕೊಡ್ತಾಯಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಕ್ಕನ ಮಗಳು ಬಂದುಬಿಟ್ಟು ಐಸ್ ಕ್ರೀಮ್ ಮೋಲ್ಡ್ ಏನಿರುತ್ತಲ್ವ ಅದು ಸಿಕ್ತು ಅವಳಿಗೆ. ಚಿಕ್ಕು ನನಗೆ ಇದ್ರಲ್ಲಿ ಐಸ್ ಕ್ರೀಮ್ ಮಾಡ್ಕೊಡ್ತೀಯಾ ಅಂತ ಕೇಳ್ತಾ ಇದ್ಲು. ಓಕೆ ನಿನಗೆ ಮಧ್ಯಾಹ್ನ ಮೇಲೆ ಮಾಡ್ಕೊಡ್ತೀನಿ ನಾನು, ಆಯಿತಾ, ಇವಾಗ ಕರೆಂಟ್ ಇಲ್ಲಲ್ವ, ಫ್ರಿಜ್ ಆನ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಿನಗೆ ಮಧ್ಯಾಹ್ನ ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ಅಂತಲೇ ಕೇಳ್ತಾ ಇದ್ಲು ಅವಳು. ನೋಡಿ, ಬಿಸಿ ಬಿಸಿಯಾಗಿರೋ ಪತ್ರೊಡೆನ ಸುಡ್ತಾ ಇದ್ದಾರೆ. ಯಾರ್ಯಾರಿಗೆಲ್ಲ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಕಮೆಂಟ್ ಮಾಡಿ, ಓಕೆನಾ? ಅಕ್ಕ, ಇವತ್ತು ಅಡುಗೆ ಎಂತೆಂತ ಮಾಡಿದ್ದೆ ನಾನು. ಕರೆಂಟ್ ಇಲ್ದಿರೋ ಪ್ರಾಬ್ಲಮಿಂದ, ಕರೆಂಟಿನ ಅಭಾವದಿಂದ ಅಲ್ದಾ ಫ್ರೆಂಡ್ಸ್, ಏನಾಗಿದೆ ಗೊತ್ತಾ, ನಾನು ಬೆಳಿಗ್ಗೆನೆ ಕಾಯೆಲ್ಲ ತುರಿದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನೆಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ 9 ಗಂಟೆ ಕರೆಂಟ್ ತೆಗೆದಿದ್ದಾರೆ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ ಆಯಿತಾ, ಇನ್ನೂ ಕರೆಂಟ್ ಬಂದಿಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಮಿಕ್ಸಿನ ಯೂಸ್ ಮಾಡದೇ ಇರೋವಂಥ ರೆಸಿಪಿನ ಮಾಡಬೇಕು ಅಂದರೆ ಮಿಕ್ಸಿ ಯೂಸ್ ಮಾಡದೆ ಮಾಡೋವಂಥ ರೆಸಿಪಿನ, ಅದಕ್ಕೆ ದಾಲ್ ಮಾಡಿದ್ದೀನಿ. ಆಮೇಲೆ ಅನ್ನ, ಮೊಸರು, ಪತ್ರೊಡೆ ಅಮ್ಮ ಕಟ್ಕೊಳ್ಸಿದ್ರಲ್ವ ಅದು, ಆಮೇಲೆ ಹೋಳಿಗೆ ಕೊಟ್ಕೊಳ್ಸಿದ್ದಾರೆ ಅದು, ಹಾಗಲಕಾಯಿ ಪಲ್ಯ. ಇದಿಷ್ಟು ಇವತ್ತಿನ ಮೆನ್ಯೂ ಮಧ್ಯಾಹ್ನದ್ದು. ಸೊ ನೋಡಿ, ಅಲ್ಲಿ ಗುರು ಕುತ್ಕೊಂಡು ಇವತ್ತು ಸ್ಯಾಟರ್ಡೆ ಆದ್ರೂ ವರ್ಕ್ ಮಾಡ್ತಾ ಇದ್ದಾರೆ ಅಲ್ವಾ. ಹಲೋ, ಇವಾಗ ಏನು ಮಾಡೋಣ ಅಂತಂದರೆ ಊಟ ಮಾಡೋಣ ಫ್ರೆಂಡ್ಸ್. ಎಷ್ಟೊತ್ತವರೆಗೆ ವಿಡಿಯೋ ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ, ಯಾಕೆ ಅಂತಂದರೆ ಕ್ಯಾಮ್ರಾ ಕೂಡ ಚಾರ್ಜ್ ಇಲ್ಲ, ಮೊಬೈಲ್ ಸತ್ತೋಗಿದೆ, ಇನ್ನೇನು ಕ್ಯಾಮ್ರಾನೂ ಸತ್ತೋಗುತ್ತೆ. ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ, 5 ಗಂಟೆ ಕರೆಂಟ್ ಬರತ್ತಂತೆ. ನೋಡೋಣ, ಓಕೆ ಇರಿ, ನಿಮಗೆ ನನ್ನ ಅಕ್ಕನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ಒಂದು ನಿಮಿಷ. ಇವಳದು ಬೆಳಿಗ್ಗೆಯಿಂದ ಇದೊಂದೇ ಕೆಲಸ ನೋಡಿ. ಇಲ್ಲಿ ಈ ಕಡೆ ಏನೋ ಬರೆಯೋದು, ಇನ್ನೊಂದು ಕಡೆ. ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಊಟನ ಮಾಡ್ತಾಯಿದ್ದೀವಿ. ಅಮ್ಮ ಕಳಿಸಿರೋವಂಥ ಹೋಳಿಗೆಗೆ ನಾನು ಸಕ್ಕರೆ ಪಾಕನ ಮಾಡಿದ್ದೆ, ಜೊತೆಗೆ ತುಪ್ಪನ ಕಳಿಸ್ಕೊಟ್ಟಿದ್ರು ಅಮ್ಮ. ಅದನ್ನೆಲ್ಲ ಹಾಕ್ಕೊಂಡು ಪತ್ರೊಡೆನ ಸುಟ್ಕೊಂಡಿದ್ವಿ, ಅಂದರೆ ಫ್ರೈ ಮಾಡ್ಕೊಂಡಿದ್ವಿ, ಅದನ್ನೆಲ್ಲ ಹಾಕ್ಕೊಂಡು ಊಟ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಇವಾಗ ಏನು ಹೇಳ್ತೀರಾ ಮಲಗೋದು ಎಲ್ಲರೂ ಕೂಡ. ಬಿಕಾಸ್ ಅವರೆಲ್ಲರಿಗೂ ಬಂದು ಸ್ವಲ್ಪ ಸುಸ್ತಾಗಿರುತ್ತೆ ಅಲ್ವಾ. ಅದ್ರ ಜೊತೆಗೆ ನನ್ನ ಕ್ಯಾಮ್ರಾದಲ್ಲಿ ಚಾರ್ಜ್ ಕೂಡ ಕಡಿಮೆ ಆಗಿತ್ತು ಕರೆಂಟ್ ಇಲ್ದಿರೋದ್ರಿಂದ. ಅದಕ್ಕೆ ಅವತ್ತು ಇಷ್ಟೇ ನನ್ನ ಹತ್ರ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿರೋ ಅಂಥದ್ದು. ಬಿಕಾಸ್ ಊಟ ಆದಮೇಲೆ ಎಲ್ಲರೂ ಮಲಗ್ತಾರೆ, ಅದಾದಮೇಲೆ ಟೀ ಕುಡಿಯೋದು ಮತ್ತೇನೂ ಇರಲಿಲ್ಲ, ಹಾಗೆ ಮತ್ತೇನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇಷ್ಟೇ ಸಾಕು ಅಂತ ಅಂದ್ಕೊಂಡೆ. ಐ ಹೋಪ್ ಈ ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋ ಅಥವಾ ಈ ವ್ಲಾಗ್ ಏನಿರುತ್ತಲ್ವ, ಅಪ್ಪ ಅಕ್ಕ ಎಲ್ಲ ಬಂದಿರೋದು, ಅದು ನನ್ನ ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಪುಟಾಣಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ.